ಸ್ನೇಹಿತರೆ, ಕುರುಕ್ಷೇತ್ರ ಮಹಾಯುದ್ಧದಲ್ಲಿ ಶ್ರೀಕೃಷ್ಣನು ಅಭಿಮನ್ಯುವನ್ನು ರಕ್ಷಿಸಲು ಅಸಮರ್ಥನಾದನು. ಏಕೆ? ಇದು ನಿಮಗೆ ಗೊತ್ತೇ? ಬನ್ನಿ ಈ ಕಥೆಯಲ್ಲಿ ನೋಡೋಣ. ಬಹಳಷ್ಟು ಅಸುರರು ಭೂಮಿಯನ್ನು ಆಳುತ್ತಿದ್ದರು. ಆಗ ಅಸ್ತವ್ಯಸ್ತತೆಯನ್ನು ಉಂಟು ಮಾಡಿ ಭಯಾನಕ ಕರ್ಮಗಳನ್ನು ಮಾಡುತ್ತಿದ್ದರು. ಅವರು ಕಾರ್ಯಗಳನ್ನು ಭೂಮಾತೆಯನ್ನು ಪಾಪದಿಂದ ತುಂಬಿಸುತ್ತಿದ್ದವು. ಹೀಗಾಗಿ ಆಕೆಯು ಹಸುವಿನ ರೂಪವನ್ನು ತಳೆದು ಬ್ರಹ್ಮನ ಬಳಿಗೆ ಸಹಾಯ ಕೋರಲು ಹೋದಳು. ಬ್ರಹ್ಮನು ಎಲ್ಲ ದೇವರುಗಳೊಂದಿಗೆ ಸೇರಿ ಭೂಮಿಯ ಭಾರವನ್ನು ನಿವಾರಿಸುವಂತೆ ವಿಷ್ಣುವಿಗೆ ವಿನಂತಿಸಿದರು. ವಿಷ್ಣು ಕೃಷ್ಣರ ರೂಪದಲ್ಲಿ ಅವತರಿಸಿ ಅಸುರರನ್ನು ಸಂಹರಿಸಿ ಧರ್ಮವನ್ನು ಪುನಃಸ್ಥಾಪಿಸಲು ಒಪ್ಪಿದನು. ಆಗ ದೇವತೆಗಳೆಲ್ಲರೂ ತಮ್ಮ ದೈವಿಕ ಅಂಶಗಳೊಂದಿಗೆ ಭೂಮಿಯಲ್ಲಿ ಅವತರಿಸಲು ಸೂಚಿಸಿದರು. ದೇವತೆಗಳ ಅವತಾರಗಳ ಬಗ್ಗೆ ಚರ್ಚೆ ಮಾಡುವಾಗ ವಿರಚ್ಚಸನ ಅವತಾರ ಆಯ್ಕೆ ಮಾಡಲು ಅವನಿಗೆ ತುರ್ತು ಬಂತು. ಚಂದ್ರ ಸೂರ್ಯ ದೇವರು ಮತ್ತು ಪುಣ್ಯದ ತಂದೆ ತನ್ನ ಮಗನ ಮೇಲೆ ಆಸಕ್ತಿಯನ್ನು ಹೊಂದಿದ್ದರಿಂದ ಅವನನ್ನು ಭೂಮಿಗೆ ಕಳಿಸಲು ಪ್ರಥಮದಲ್ಲಿ ನಿರಾಕರಿಸಿದರು. ದೇವತೆಗಳು ಹೆಚ್ಚಿನ ಮನವಿಗಳಿದ ನಂತರ ಚಂದ್ರನು ಒಪ್ಪಿಗೆ ನೀಡಿದನು. ಆದರೆ ಪುಣ್ಯದವನು ಭೂಮಿಯಲ್ಲಿ ಕೇವಲ 16 ವರ್ಷ ಮಾತ್ರ ಇರಲು ಅವಕಾಶ ನೀಡಿದರು. ಈ ತೀರ್ಮಾನದಿಂದಾಗಿ ಕೃಷ್ಣನು ಚಕ್ರವ್ಯೂಹದ ಯುದ್ಧದಲ್ಲಿ ಪುಣ್ಯದ ಅಂಶವನ್ನು ಹೊಂದಿದ್ದ ಅಭಿಮನ್ಯುವನ್ನು ರಕ್ಷಿಸಲು ಅಸಮರ್ಥನಾದನು. ಈ ಕಥೆಯ ಸಾರಾಂಶವೆಂದರೆ ದೈವಿಕ ಮತ್ತು ಮಾನವೀಯ ಚಲನೆಗಳು ವಿಶ್ವದ ಸತ್ಯಾಸತ್ಯತೆಯನ್ನು ಮತ್ತು ನ್ಯಾಯವನ್ನು ಪಾಲಿಸಲು ಪೂರಕವಾಗಿರಬೇಕು. ಸ್ನೇಹಿತರೆ, ಈ ಕಥೆಯಿಂದ ನಾವು ತಿಳಿದುಕೊಳ್ಳುವಂತಹ ಅಂಶವೇನೆಂದರೆ ನಮ್ಮ ಕಾರ್ಯಗಳು ಮತ್ತು ತೀರ್ಮಾನಗಳು ಸಮಾಜದ ಮೇಲೆ ಹೇಗೆ ಪರಿಣಾಮ ಬೀರುತ್ತವೆ ಎಂಬುದನ್ನು ನಾವು ಎಚ್ಚರಿಕೆಯಿಂದಲೂ ಮತ್ತು ಜವಾಬ್ದಾರಿಯಿಂದಲೂ ಗಮನಿಸಬೇಕು. ಶ್ರೇಷ್ಠತೆ ಮತ್ತು ಧರ್ಮವನ್ನು ಸಮರ್ಪಣೆ ಮತ್ತು ವೈಯಕ್ತಿಕ ಬಲಿದಾನದ ಮೂಲಕ ಸಾಧಿಸಬಹುದು.